ನನ್ನ ಮಗ ಯಾವ ತಪ್ಪಿಗೂ ಹೋಗಿಲ್ಲ. ನನ್ನ ಮಗ ಯಾವುದಕ್ಕೂ ಹೋಗಿಲ್ಲ. ಸುಮ್ಮನೆ ಒಂದು ಅಪವಾದ ಮಾಡಿ ಅವನ್ನ ಹಿಂದೂ ಮಕ್ಕಳನ್ನ ಜೈಲಿಗೆ ಹಾಕಬೇಕು ಅನ್ನೋ ಉದ್ದೇಶದಿಂದ ಜೈಲಿಗೆ ಹಾಕಿದ್ದಾರೆ ಹೊರತು ನಮ್ಮ ಹಿಂದೂ ಮಕ್ಕಳು ಯಾರೂ ಹಂಗೆ ಗಲಾಟೆಗೆ ಹೋಗಿಲ್ಲ. ಅದರಲ್ಲೂ ನನ್ನ ಮಗ ಅಂತೂ ಗಲಾಟೆಲಿ ಇಲ್ಲವೇ ಇಲ್ಲ. ಯಾವ ಕ್ಯಾಮ್ರಾದ್ರೂ ನೋಡಿ ನನ್ನ ಮಗ ಯಾವುದ್ರಲ್ಲೂ ಇಲ್ಲ. ಆದರೂ ಕೂಡ ನನ್ನ ಮಗನ ತಗೊಂಡೋಗಿ ಜೈಲಿಗೆ ಹಾಕಿದ್ದಾರೆ. ಇದಕ್ಕೆಲ್ಲ ಸರ್ಕಾರನೇ ಕಾರಣ ಹೊರತು ಇದ್ರಲ್ಲಿ ಬೇರೆ ಏನು ಉದ್ದೇಶ ಇಲ್ಲ. ಸರ್ಕಾರಕ್ಕೆ ಹಿಂದೂ ಮಕ್ಕಳು ಒಂದಿಷ್ಟು ಜನ ಬೇಕಾಗಿತ್ತು ಅವ್ರಿಗೆ. ಆ ಉದ್ದೇಶಕ್ಕೆ ಅವರು ಹಿಂದೂ ಮಕ್ಕಳನ್ನ ತಗೊಂಡೋಗಿ ಜೈಲಿಗೆ ಹಾಕಿದ್ದಾರೆ. ಯಾಕಂದ್ರೆ ಅವರು ಇಲ್ಲ ಅಂದ್ರೆ ಒಂದು 300, 400, 500 ಜನ ಇದ್ದಾರೆ. ಹಿಂದೂ ಮಕ್ಕಳಿಲ್ಲ ಅನ್ನೋ ಉದ್ದೇಶಕ್ಕೆ ಅವ್ರನ್ನ ಒಂದು 5-6 ಜನ ಸಿಕ್ಕಿದವ್ರನ್ನು ಹೆಂಗೋ ಪಾಪಿನೋ ಪರದೇಶಿನೋ ಅಂದ್ಬಿಟ್ಟು ತಗೊಂಡೋಗಿ ಜೈಲಿಗೆ ಹಾಕಿದ್ದಾರೆ ಸರ್. ನನ್ನ ಮಗನ ಹೆಸರು ಶಂಕರ ಸರ್. ನನ್ನ ಮಗನದು ಯಾವ ಇದ್ರೂ ಇಲ್ಲ ಸರ್. ಬೇಕಾದ್ರೆ ನೋಡ್ರಿ, ಇವತ್ತು ದಿನ ಸುಮ್ಮನೆ ಅಪವಾದ ಒರೆಸ್ಕೊಂಡು ಹೋಗಿ ಜೈಲಲ್ಲಿ ಕೂತಿದ್ದಾನೆ. ನಮಗೆ ತುಂಬ ಸಂಘಗಳು ಸಾಲಗಳು ತುಂಬ ಮಾಡ್ಕೊಂಡಿದ್ದೀವಿ. ನಮ್ಗೆ ದಿಕ್ಕೇ ಇಲ್ದಂಗಿದ್ದೀವಿ. ಅವ್ನು ಒಬ್ಬಂದೇ ದುಡಿಮೆ ಇದ್ದಿದ್ದು ನಮಗೆ. ನಾವು ಯಾವ ರೀತಿ ಬದುಕಬೇಕು? ನಮ್ಗೆ ಯಜಮಾನ್ರಿಲ್ಲ, ನನ್ನ ಗಂಡ ಇಲ್ಲ, ನನಗಿರೋದು ಒಂದು ಮಗ. ಆ ಮಗನೇ ಜೈಲಿಗೆ ಕೂತ್ಕೊಂಡ್ರೆ ನನ್ನ ಮೊಮ್ಮಗಳು ಪಕ್ಕ ಹೇಳ್ತಾ ಸರ್, ನನ್ನ ಮೊಮ್ಮಗಳಿಗೆ ಅವ್ಳಿಗೆ ಹುಷಾರಿರಲ್ಲ. ನನ್ನ ಸೊಸೆ ಪ್ರೆಗ್ನೆಂಟು 9, ಈಗ 8 ತಿಂಗಳು ತುಂಬಿ 9ಕ್ಕೆ ಬಿತ್ತು. ಈಗ ಅವ್ರನ್ನೆಲ್ಲ ಯಾರು ಸಾಕ್ತಾರೆ ಸರ್ ನಮಗೆ? ಈಗ ಪರಿಸ್ಥಿತಿ ಇವಾಗ ಹೆಂಗಿದೆ? ಗಲಾಟೆ ಆದ್ಮೇಲೆ ಹೆಂಗಿದೆ ವಾತಾವರಣ? ಅಲ್ಲಿ ಹೆಂಗಿದೆ ಪರಿಸ್ಥಿತಿ? ಹೆಂಗ ಅನ್ಸುತ್ತೆ ನಿಮಗೆ? ಅಲ್ಲೇ ವಾತಾವರಣ ಏನಾಗಿರುತ್ತೆ ಸರ್? ಹಿಂಗೆ ಹೆದರಿಕೆ ಅಂದ್ರೆ ಭಯದಲ್ಲೇ ಬದುಕ್ತಾ ಇದೀವಿ ನಾವು. ಭಯದಿಂದನೇ ಬದುಕ್ತಾ ಇದೀವಿ. ಇದಕ್ಕೆಲ್ಲ ಸರ್ಕಾರನೇ ಕಾರಣ ಸರ್. ಸರ್ಕಾರದಿಂದನೇ. ಯಾಕೆ ಬರೀ ಮುಸ್ಲಿಮ್ಸ್ ಮಾತ್ರ ಓಟ್ ಹಾಕಿದ್ರಾ? ನಾವು ಹಿಂದೂಗಳು ಯಾರು ಓಟೇ ಹಾಕಿಲ್ವ ಅವ್ರಿಗೆ ಮುಸ್ಲಿಮ್ಸ್ ವಿರೋಧ ಆಗಬಾರ್ದು ಸರ್. ಮುಸ್ಲಿಮ್ಸ್ ವಿರೋಧ ಆದ್ರೆ ಅವ್ರಿಗೆ ಓಟ್ಗಳು ಬರಲ್ಲ. ಆ ಓಟಿಗೋಸ್ಕರ ಯಾರು ಏನಾದರೂ ಆಗಲಿ ಅಂತ ಹಿಂದೂಗಳನ್ನ ತಗೊಂಡೋಗಿ ಜೈಲಿಗೆ ಹಾಕಿದ್ದಾರೆ ಸರ್. ಮನವರಿಕೆ ಅಂದರೆ ನಮ್ಮ ಜೀವ ಬೆದರಿಕೆ ಇದೆ ಸರ್. ನಾವೆಲ್ಲರೂ ಒಬ್ಬರೊಬ್ಬರೇ ಓಡಾಡೋದು, ಅದು ಒಂದು ಉದ್ದೇಶದಿಂದ ಎಲ್ಲ ಮನೆಯಿಂದ ಹೊರಗೆ ಹೋಗೋಕ್ಕಾಗಲ್ಲ. ಇವತ್ತು ನಮ್ಮ ಗಂಡು ಮಕ್ಕಳೇ ಆಗಿಲ್ಲ, ನಮ್ಮನ್ನು ಹೊರಗೆ ಕಳಿಸೋಕ್ಕೆ ಹೆದರ್ತಾರೆ. ಆ ಥರ ಭಯ ಹುಟ್ಟಿಸ್ತಿದ್ದಾರೆ. ನಾವು ರಾಯಗಢದಲ್ಲಿ ಹೆಂಗೆ ಜೀವನ ಮಾಡೋದು? ಈಗ ಸಿಟಿಗೆ ಬಂದು ಇಲ್ಲೇ ನಿಂತಿದ್ದೀನಿ, 5 ನಿಮಿಷ ಕೈಕಾಲೆಲ್ಲ ನಡುಗ್ತಿದೆ. ಆ ಥರ ಇರಬೇಕಾದ್ರೆ ಸರ್ಕಾರ ಇದಕ್ಕೆ ಏನೇ ಒಂದು ರಾಯಗಢದಲ್ಲಿ ಸಮಸ್ಯೆ ಆದರೆ ನೇರ ಹೊಣೆ ಆಗೋದೇ ಸರ್ಕಾರ. ಇದಕ್ಕೆ ಸರ್ಕಾರದಿಂದ ಏನಾರ ನಮಗೆ ಭದ್ರತೆ ಕೊಡಬೇಕು. ಏನೇ ಒಂದು ಇದಾದ್ರೂ ಸರ್ಕಾರನೇ ಹೊಣೆ ಆಗುತ್ತೆ. ನಮಗೆ ಆ ಥರ ಜೀವ ಭದ್ರತೆ ಇದೆ. ನಾವು ಒಂದು ಹಿಂದುತ್ವ ಬಗ್ಗೆ ಬೈಬೇಕಾದ್ರೆ ಒಂದು ಯಂಗ್ಸಾಗಿ ನಾವು ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ನಾವು ಈ ದೇಶದಲ್ಲಿ ಇದ್ವಿ ಅಂದರೆ ನಮ್ಮ ಹಿಂದುತ್ವ ಬಗ್ಗೆ ನಾವು ಏನು ಕೇಳೋಕೆ ಅಧಿಕಾರ ಇಲ್ವಾ? ನಾವು ಕೇಳಿದಕ್ಕೆ ಏಕಾಏಕಿ ಅವರು ಎಲ್ಲ ಬ್ಯಾಟು ಕೈಯಲ್ಲಿ ಎಲ್ಲರೂ ಚಾಕು ಚೂರಿ ಇದ್ದಾರೆ. ನಮ್ಮ ಮಕ್ಕಳು ಯಾರು ಚಾಕು ಚೂರಿ ಹಿಡ್ದಿದ್ದಾರಾ? ಇದು ಏಕಾಏಕಿ ಯಾರು ಹೊಣೆ? ಇದು ಯಾರು ಕುಮ್ಮಸ್ ಕೊಡ್ತಿದ್ದಾರೋ ಗೊತ್ತಿಲ್ಲ. ನಮ್ಮ ರಾಯಗಢದಲ್ಲಿ ನಾವು ಹಿಂದೂಗಳು ನೋಡಿ ನಾವು ಕೇರಿಗೆ 20-30 ಜನ ಏಕಾಏಕಿ ನುಗ್ಗಿದ್ರೆ ಯಾರು ಕೈಕಾಲ ಮಕ್ಕಳೆಲ್ಲ ಈ ಸ್ಕೂಲಿಗೆ ಕೆಲಸ ಸ್ಕೂಲ್ ಎಲ್ಲ ಹೋಗಿದ್ದಾರೆ. ಏಕಾಏಕಿ ಅವರೇ ನುಗ್ಗಿದ್ದಾರೆ. ಆ ಥರ ನುಗ್ಗಿ ಹೊಡಿಬೇಕಾದ್ರೆ ನಾವು ಹೆಂಗಿರಬೇಕು? ಇದಕ್ಕೆ ಏನೇ ಆದ್ರೂ ಸರ್ಕಾರನೇ ನೇರ ಹೊಣೆ. ನಮಗೆ ಏನು ಹೊಡ್ತಾ ಬಿದ್ದಿದೆಯೋ, ಹಾನಿ ಆಗಿದೆಯೋ ಅವರಿಗೆಲ್ಲ ಪರಿಹಾರ ಕೊಡಬೇಕು. ಘಟನೆ ಆದ್ಮೇಲೆ ನಡೆಯೋಕೆ ಹೊರಗಡೆ ಬರೋಕ್ಕೆ ಭಯ ಹುಟ್ಟುತ್ತಾ ಇದೆ. ಆ ಥರ ಇದೆ. ಅವರು ಬೈಗುಳ ನಿಲ್ಲಿಸ್ತಾ ಇಲ್ಲ. ಆ ಥರ ಒಂಥರ 4-5 ಜನ ಗುಂಪು ಕಟ್ಕೊಳ್ಳೋದು. ಒಂದು ಮನೆಯಿಂದ ಒಂದು 5-6 ಮನೆ ಸೇರ್ಕೊಂತಾರೆ. ಆ ಥರ ಗುಂಪು ಕಟ್ಟಿ ಮಾತಾಡ್ತಾ ಇದ್ದಾರೆ. ಅದೇ ನಮ್ಮ ಹಿಂದೂಗಳು ಅವ್ರವ್ರ ಮನೇಲೇ ಇದ್ದಾರೆ. ಆ ಥರ ಭಯ ಹುಟ್ಟಿಸ್ತಾ ಇದ್ದಾರೆ. ನಾವು ಹೆಂಗೆ ಇನ್ನು ಮುಂದೆ ನಡಿಬೇಕು ಅನ್ನೋದು ಗೊತ್ತಿಲ್ಲ. ಇದು ಏನೇ ಒಂದು ಆದರೂ ರಾಯಗುಡ್ಡದಲ್ಲಿ ಸಮಸ್ಯೆ ಆದರೆ ನೇರ ಹೊಣೆ ಸರ್ಕಾರನೇ ಆಗುತ್ತೆ. DC ಅವರು ಭರವಸೆ ಕೊಟ್ಟಿದ್ದಾರೆ. ಇನ್ನು ಮುನ್ನೆ ಅದು ಏನಿದೆಯೋ ಒಳಗೆ ಕರ್ಕೊಂಡು ಹೋಗಿರೋ ಹುಡುಗರನ್ನ ಇದು ಮಾಡಿ ತನಿಖೆ ಮಾಡಿ ಬಿಡಿಸ್ಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಅವರು ಬರ್ತೀವಿ, ಸ್ಥಳಕ್ಕೆ ಬಂದು CC ಕ್ಯಾಮ್ರಾ ಫಿಟ್ ಮಾಡ್ತೀವಿ. ಇನ್ನು ಮುಂದೆ ಯಾವುದೇ ಒಂದು ಘಟನೆ ಆ ಥರ ನಡೀಬಾರ್ದಂತ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಆದ್ದರಿಂದ ಭರವಸೆಯಿಂದ ನಾವು ಇವತ್ತಿನ ದಿವಸ ಇಲ್ಲಿಗೆ ಬಿಡ್ತಾ ಇದ್ವಿ. ಇದನ್ನು ಮೀರಿ ಮಾಡಿದ್ರೆ ಇದಕ್ಕಿಂತ ಜಾಸ್ತಿಯಾಗಿ ನಮ್ಮ ಹಿಂದೂ ಪರ ಕಾರ್ಯಕರ್ತರು ಏನೇ ಇದ್ದಾರೋ ಎಲ್ಲರ ಒಗ್ಗಟ್ಟಾಗ್ತೀವಿ. ಅವಾಗ ಮನೆಗೆ ನಾವೇ ಕಿತ್ತೂರು ರಾಣಿ ಚೆನ್ನಮ್ಮನೂ ಆಗ್ತೀವಿ, ಒಣಕೆ ಓಬವ್ವನೂ ಆಗ್ತೀವಿ.